ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಏಸ್ಪೆನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಯಾರೆಲ್ಲ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು ಫಸ್ಟ್ ಟೆಸ್ಟ್ ಬರೀತಾ ಇದ್ದಾರೆ, ಅಂದರೆ ಯೂನಿಟಿ ಟೆಸ್ಟ್ 1, ಇಲ್ಲಾಂದರೆ ಕೆಲವೊಂದು ಕಡೆ ನೀವು ಕ್ವಾರ್ಟರ್ಲಿ ಟೆಸ್ಟ್ 1 ಅಂತ ಕರಿತಿದ್ದೀರಾ, ಅಂದರೆ ಮೊದಲನೇ ಕಿರು ಪರೀಕ್ಷೆ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ ನೋಡಿ, ಅದರಲ್ಲಿ ಬರುವಂಥ ಫಸ್ಟ್ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನ್, ಇದರ ಮೇಲೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ, ಯಾವೆಲ್ಲ ನಾವು ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಬೇಕು, ಯಾವ ಪಾರ್ಟ್ ಮೇಲೆ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇದೆ, ಯಾವೆಲ್ಲ ಕ್ವಶನ್ಸ್ಗಳು ಇದರಲ್ಲಿ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು, ಮತ್ತು MCQ ಕ್ವಶನ್ಸ್ಗಳು ಯಾವ ಥರ ಬರುತ್ತೆ, ಈ ಎಲ್ಲವನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ನನ್ನ ಪ್ರಕಾರ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಈ ಒಂದು ಫಸ್ಟ್ ಚಾಪ್ಟರ್ನ ಕನ್ಸಿಡರ್ ಮಾಡಿರ್ತಾರೆ ನಿಮ್ಮ ಫಸ್ಟ್ ಟೆಸ್ಟಿಗೆ. ಓಕೆ, ಸೊ ಈ ಫಸ್ಟ್ ಟೆಸ್ಟು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ಮಾರ್ಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 10ಗೆ ಕನ್ವರ್ಟ್ ಆಗಿ ಬರುವಂಥದ್ದಾಗಿರುತ್ತೆ. ಸೊ ಇವಾಗ 40ಗೆ ಅವ್ರು ಕಂಡಕ್ಟ್ ಮಾಡಿದ್ರೆ ಅದು 10ಗೆ ಕನ್ವರ್ಟ್ ಆಗಿ ಬರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಸ್ಟಡಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಮಾರ್ಕ್ಸ್ನ ಕಳ್ಕೊಬೇಡಿ. ಓಕೆ, ಮೊದಲಿಗೆ ತಿಳ್ಕೊಂಡು ಈ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ ಏನು ವೇಟೇಜ್ ಕೇಳ್ಬೋದು ನಿಮ್ಮ ಫಸ್ಟ್ ಟೆಸ್ಟಿಗೆ ಅಂತಂದರೆ, ಸೊ ನಾನು ಇವಾಗ ಹೇಳ್ತಾ ಇದ್ದೀನಿ ಕಂಪಲ್ಸರಿ MCQ ಕ್ವಶನ್ಸ್ಗಳು ಬಂದೇ ಬರುತ್ತೆ ಸ್ಟೂಡೆಂಟ್ಸ್. 1 ಮಾರ್ಕ್ಸದ MCQಗಳು ಮಿನಿಮಮ್ 2 ಕ್ವಶನ್ ಆದರೂ ಈ ಒಂದು ಚಾಪ್ಟರ್ ಮೇಲೆ ಕೇಳುವಂಥದ್ದಾಗಿರುತ್ತೆ. ಅದಾದಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟರ್ ಮೇಲೆ ಬರುವಂಥ ಚಾನ್ಸಸ್ಗಳು ಭಾಳ ಕಡಿಮೆ ಇದೆ, ಕೇಳಿದ್ರು ಕೇಳ್ಬೋದು. ಬಟ್ ನನ್ನ ಪ್ರಕಾರ 3 ಮಾರ್ಕ್ಸದ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಕನ್ಫರ್ಮ್ ಆಗಿದೆ. ಅದು ಎಲ್ಲಿ ಬರುತ್ತೆ, ಯಾವೆಲ್ಲ ಕ್ವಶನ್ಸ್ ಅದನ್ನು ಹೇಳ್ಕೊಡ್ತೀನಿ ಇವಾಗ. ಅದಾದಮೇಲೆ 5 ಮಾರ್ಕ್ಸದ ಕ್ವಶನ್ಸ್ಗಳು ಸ್ಟೂಡೆಂಟ್ಸ್, 5 ಮಾರ್ಕ್ಸದು 2 ಕ್ವಶನ್ ಕೇಳ್ಬೋದು, ಇಲ್ಲ 1 ಕ್ವಶನ್ ಆದರೂ ಕೇಳ್ತಾರೆ, 1 ಆದರೂ ಕನ್ಫರ್ಮ್ ಬಂದೇ ಬರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ ಕೇಳ್ಬೋದು, ಇಲ್ಲಾಂದರೆ ಆ್ಯಸ್ ಇಟ್ ಇಷ್ಟಾದರೂ ಕೇಳಬೇಕು. 3 ಮಾರ್ಕ್ಸದ 1 ಕ್ವಶನ್ ಬರಲೇಬೇಕು, 5 ಮಾರ್ಕ್ಸದು ಬರಬೇಕು, 1 ಮಾರ್ಕ್ಸದ 2 ಕ್ವಶನ್ಸ್ಗಳು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದಲ್ಲದೆ 5 ಮಾರ್ಕ್ಸದು ಬೇಕಿದ್ರೆ ನಿಮ್ಮ ಚಾಪ್ಟರ್ಸ್ಗಳು ಭಾಳ ಕಡಿಮೆ ಕೊಟ್ಟಿದ್ದರೆ ನಿಮ್ಮ ಟೀಚರ್ಸ್ 2 ಕ್ವಶನ್ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಮೊದಲಿಗೆ ಯಾವೆಲ್ಲ ಕಾನ್ಸೆಪ್ಟ್ಗಳನ್ನ ನಾವು ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು, ಆಮೇಲೆ ಈ ಒಂದು ಚಾಪ್ಟರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲಿ ಬರುತ್ತೆ, 5 ಮಾರ್ಕ್ಸಲ್ಲಿ ಎಲ್ಲಿ ಬರುತ್ತೆ, ಸೊ ಅದನ್ನು ಪ್ರತಿಯೊಂದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲೇದು ಅಬ್ಸರ್ವ್ ಮಾಡಿ. ಸೊ ಸ್ಟಾರ್ಟಿಂಗಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್ ಬರುತ್ತೆ. ಸೊ ಇದರಲ್ಲಿ ಕೆಲವೊಂದಿಷ್ಟು MCQ ಸಲುವಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಇಲ್ಲೊಂದು ರಿಸಲ್ಟ್ ಬರುತ್ತೆ, ಬೋತ್ ಎಂಪ್ಟಿ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ಸ್ ಆರ್ ಕಾಲ್ಡ್ ಟ್ರಿವಿಯಲ್ ಅಂತ ಹೇಳಿ. ಇದ್ರ ಮೇಲೆ ಯಾವುದಾದ್ರೂ ಒಂದು MCQ ಕ್ವಶನ್ಸ್ಗಳು ಕೇಳುವಂಥ ಚಾನ್ಸಸ್ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಅದು ಬಿಟ್ಟರೆ ಡೆಫಿನಿಷನ್, ರಿಫ್ಲೆಕ್ಸಿವ್, ಸಿಮೆಟ್ರಿ, ಟ್ರಾನ್ಸಿಟಿವ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಡೆಫಿನಿಷನ್ ಮೇಲೆ ಒಂದೊಂದು ಸತಿ MCQ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಅದೇ ಆಗಿತ್ತು 2024 ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇದರ ಡೆಫಿನಿಷನ್ ಅಷ್ಟೇ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು. ಇದಾದಮೇಲೆ ಮುಂದೆ ಬರುವಂಥ ಎಲ್ಲ ಕ್ವಶನ್ಸ್ಗಳು 3 ಮಾರ್ಕ್ಸ್ ಕ್ವಶನ್ಸ್ಗಳು. ಓಕೆ, ಸೊ 3 ಮಾರ್ಕ್ಸದು ಯಾವೆಲ್ಲ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಇದು ಇಂಪಾರ್ಟೆಂಟ್ ಆಗುತ್ತೆ, ಆಲ್ರೆಡಿ ಬಂದಿರುವಂಥ ಕ್ವಶನ್ನು, ಇಕ್ವಾಲೆನ್ಸ್ ರಿಲೇಷನ್ ಅಲ್ಲ, ಈ ಒಂದು ಎಕ್ಸಾಂಪಲ್ 2 ಅಂತಿದೆ ನೋಡಿ. ಇಕ್ವಾಲೆನ್ಸ್ ಡೆಫಿನೇಷನ್ ಅಗೇನ್ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, T1 ಈಸ್ ಕಾಂಗ್ರುಯೆಂಟ್ ಟು T2, ಇಷ್ಟೇ ಸಿಂಪಲ್ ಇರುವಂಥ ಕ್ವಶನ್ನು ಕೇಳುವಂಥ ಚಾನ್ಸಸ್ ಇದೆ 3 ಮಾರ್ಕ್ಸಲ್ಲಿ. ಸೊ ಇದು ಒಂದು ಫಸ್ಟ್ ಒನ್ ಕ್ವಶನ್ ಇಂಪಾರ್ಟೆಂಟ್ ಇದೆ 3 ಮಾರ್ಕ್ಸದು. ಅದು ಬಿಟ್ಟರೆ ಅಗೇನ್ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಇದೆ. ಇದು ಬಿಟ್ಟರೆ ನೆಕ್ಸ್ಟ್ ಒನ್ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಇದು ಭಾಳಷ್ಟು ಸತಿ ಪ್ರೀವಿಯಸ್ ಇಯರಲ್ಲಿ ಬಂದಿರುವಂಥ ಕ್ವಶನ್. ಈ ಎಲ್ಲನೂ 3 ಮಾರ್ಕ್ಸ್ದು ಕ್ವಶನ್ಸ್ಗಳಾಗಿದ್ದಾವೆ, ಇದು ಸಾಲ್ಡಲ್ಲಿ. ಓಕೆ, ಸೊ ಇನ್ನು ಇದು ಬಿಟ್ಟರೆ ಎಕ್ಸಸೈಸಲ್ಲಿ ಬರೋಣ. ಎಕ್ಸಸೈಸಲ್ಲಿನೂ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ 3 ಮಾರ್ಕ್ಸದ್ದು. ಓಕೆ, 1.1ನಲ್ಲಿ ಸ್ಟಾರ್ಟ್ ಆಗುವಂಥದ್ದು ಈ ಕ್ವಶನ್ಸ್ಗಳು. 1.1ನಲ್ಲಿ ಫಸ್ಟಿಂದ ಸ್ಟಾರ್ಟ್ ಮಾಡಿ. ಫಸ್ಟಲ್ಲಿ ಬರುವಂಥ ಇದು ಕ್ವಶನು ಇಂಪಾರ್ಟೆಂಟ್ ಇದೆ, ಇದು ಬರುವುದು 3 ಮಾರ್ಕ್ಸ್ಗೆ. ಅಗೇನ್ ನೆಕ್ಸ್ಟ್ ಒನ್ ಇದು ಕೂಡ ಕೇಳುವಂಥ ಚಾನ್ಸಸ್ ಇದೆ. ಸೊ ಇದು ಸ್ವಲ್ಪ ಆಲ್ರೆಡಿ 2 ಸತಿ ಬಂದಿದೆ, ಸೊ ಬರಬಹುದು, ನಿಮ್ಮ ಟೀಚರ್ಸ್ ಕೇಳ್ಬೋದು, ಇದು ಕೂಡ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಫಿಫ್ತ್ ಒನ್. ಸೊ ಇದು ಬರುವಂಥ ಚಾನ್ಸಸ್ಗಳು ಇರೋದಿಲ್ಲ, ಜಸ್ಟ್ ಫಾರ್ ಪ್ರಾಕ್ಟೀಸಿಗೆ ಇರುವಂಥದ್ದು. ಸೊ ಇದರಲ್ಲಿ ಕೇಳಿದರೆ ಫಸ್ಟ್ 4ರಲ್ಲೇ ಯಾವುದಾದ್ರು ಒಂದು ಕೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಒನ್ ಏನು ಕ್ವಶನ್, ಇಲ್ಲಿನೂ ಅಗೇನ್ 3 ಮಾರ್ಕ್ಸ್ ಕ್ವಶನ್ನೇ ಹೇಳ್ತೀನಿ ನಾನು. ಸೊ ಇದು ಕೂಡ 3 ಮಾರ್ಕ್ಸ್ ಆಗಿದೆ, ಇದು ಕೂಡ 3 ಮಾರ್ಕ್ಸ್, ಇವೆಲ್ಲನೂ 3 ಮಾರ್ಕ್ಸ್ ಕ್ವಶನ್ಸ್ಗಳಾಗಿದ್ದಾವೆ. ಇದರಲ್ಲೇ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು, ಇಲ್ಲ 2 ಕ್ವಶನ್ನು ಕೂಡ ಕೇಳ್ಬೋದು ಫ್ರೆಂಡ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ಎಕ್ಸಸೈಸಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ ಅಗೇನ್ 7th ಒನ್ ಕೇಳುವಂಥ ಚಾನ್ಸಸ್ ಇದೆ. ಇದೇನಾದರೂ ಕೇಳಿದ್ರೆ ಜಸ್ಟ್ 1 ಮಾರ್ಕ್ಸ್ MCQ ಅಲ್ಲಿ ಬರುವಂಥದ್ದಾಗಿರುತ್ತೆ. ಅದು ಬಿಟ್ಟರೆ ಅಗೇನ್ 8ದಲ್ಲಿನೂ ಇಲ್ಲೊಂದು ಇದೆ ನೋಡಿ ಸ್ಟೂಡೆಂಟ್ಸ್, ಇದು ಕೂಡ ಕೇಳ್ಬೋದು, ಜಸ್ಟ್ ಇಕ್ವಾಲೆನ್ಸ್ ಪ್ರೂವ್ ಮಾಡುವಂಥದ್ದು ಕ್ವಶನ್ ಕೇಳ್ತಾರೆ. ಅದು ಬಿಟ್ಟರೆ ಇದು ಭಾಳ ಈಸಿ ಮಾಡ್ಕೋಬೇಕಂದ್ರೆ ಇಷ್ಟು ಸಿಂಪಲ್ ಇರುವಂಥ ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ. ಓಕೆ, ಇವೆಲ್ಲನೂ ಜಸ್ಟ್ 1 ಮಾರ್ಕ್ಸಲ್ಲಿ ಕೇಳುವಂಥ ಚಾನ್ಸಸ್ಗಳಿದ್ದಾವೆ. ಇದು ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಕ್ವಶನ್ಸ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, 3 ಮಾರ್ಕ್ಸ್ಗೆ ಬರುವಂಥದ್ದು. ಕೇಳಿದರೆ ಅಗೇನ್ ಸಿಂಪಲ್ ಇಕ್ವಾಲೆನ್ಸ್ ಪ್ರೂವ್ ಮಾಡಿ ಅಂತ ಕೇಳ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೂ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಮೇಲ್ಗಡೆ ಇದಲ್ಲ, ಇಷ್ಟೇ ನೀವು ಪರ್ಫೆಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಇದರಲ್ಲೇ ಒಂದು 3 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಒನ್. ಸೊ ಅಗೇನ್ ಫಂಕ್ಷನಲ್ಲಿ ಕೇಳಿದರೆ 2 ಮಾರ್ಕ್ಸದು ಏನಾದರೂ ಕೇಳಿದರೆ ಡೆಫಿನೇಷನ್ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಬಿಟ್ಟರೆ 2 ಮಾರ್ಕ್ಸದಲ್ಲಿ ಏನಾದರೂ ಕೇಳಬಹುದು ಅಂತಂದರೆ ಅಗೇನ್ 2x ಇದು 1 ಚೆಕ್ ಮಾಡಿ ಅಂತ ಇಷ್ಟೇ ಸಿಂಪಲ್ ಇರುವಂಥ ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಅಥವಾ x² ಒಂದು ಕ್ವಶನ್ ಇದೆ, ಸೊ ಅದು ಕೂಡ ಕೇಳ್ಬೋದು ಸ್ಟೂಡೆಂಟ್ಸ್. ಇಲ್ಲಿದೆ ನೋಡಿ x², ಇವೆರಡು ಚೇಂಜ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ, ಸ್ವಲ್ಪ 2 ಮಾರ್ಕ್ಸಲ್ಲಿ ಕೇಳ್ಬೋದು.
ಅದು ಬಿಟ್ಟರೆ ಬೇರೆ ಯಾವುದು 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ಗಳಿಲ್ಲ. ಯಾವುದೇ ಬಂದರೂ 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ ಫಂಕ್ಷನ್ ಮೇಲೆ. ಓಕೆ, ಸೊ ಇವಾಗ ತಿಳ್ಕೊಂಡು 5 ಮಾರ್ಕ್ಸದು ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಈ ಒಂದು ಚಾಪ್ಟರ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗಿರುವಂಥದ್ದು. ಸೊ ಫಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಇಂಪಾರ್ಟೆಂಟ್ ಕ್ವಶನ್ 5 ಮಾರ್ಕ್ಸ್ಗೆ ಬಹಳ ವೇಟೇಜ್ ಇರೋದು, ಜಾಸ್ತಿ ಟೈಮ್ ರಿಪೀಟೆಡ್ ಆಗಿರುವಂಥ ಕ್ವಶನು ಯಾವುದಪ್ಪ ಅಂದರೆ ಇದು y = 4x + 3. ಇದು ಮಿನಿಮಮ್ ಏನಿಲ್ಲ ಅಂದರೆ 9 to 10 ಟೈಮ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥದ್ದು. ಅಗೇನ್ ಮಿಡ್ ಟರ್ಮಲ್ಲಿ ಅಂದ್ರೆ ಕೇಳ್ತಾ ಇದ್ದಾರೆ. ಸೊ ಜಾಸ್ತಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಇದು ಫಾರ್ 5 ಮಾರ್ಕ್ಸ್. ಓಕೆ, ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಮೊದಲಿಗೆ ಇದನ್ನು ಪರ್ಫೆಕ್ಟ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಮತ್ತೆ ಬ್ಯಾಕು ಫಂಕ್ಷನ್ನಲ್ಲಿ ಬರ್ರಿ. ಇದು ಒಂದು ಕ್ವಶನ್ ಲಾಸ್ಟ್ ಇಯರ್ ಕೇಳಿದ್ದಾರೆ ನೋಡಿ, ಈ ಒಂದು ಕ್ವಶನ್ನು ಫಾರ್ 5 ಮಾರ್ಕ್ಸ್. ಸೊ ಇದು ಒಂದು ಇಂಪಾರ್ಟೆಂಟ್ ಇದೆ. ಇದು ಬಿಟ್ಟರೆ ನೆಕ್ಸ್ಟ್ ಇದು 4 or 5 ಮಾರ್ಕ್ಸ್ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದು ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್. ಅದಾದಮೇಲೆ ಇಲ್ಲಿ 2 ಕ್ವಶನ್ಸ್ಗಳಿದ್ದಾವೆ. ಸೊ ಇದು ಕೂಡ 5 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳಾಗಿದ್ದಾವೆ. ಓಕೆ, ಸೊ ಇದಿಷ್ಟನ್ನ ನೀವು ಪರ್ಫೆಕ್ಟ್ ಮಾಡಿದೆ ಆದರೆ ಇದರಲ್ಲೇ ಯಾವುದಾದ್ರೂ ಒಂದು ಕ್ವಶನ್ನು 5 ಮಾರ್ಕ್ಸಲ್ಲಿ ಕೇಳುವಂಥ ಚಾನ್ಸಸ್ಗಳಿದೆ. ಅದು ಬಿಟ್ಟರೆ ಈಗೇನು ಇದು ಒಂದು ಕೂಡ ಕೇಳುವಂಥ ಚಾನ್ಸಸ್ಗಳಿದ್ದಾವೆ 5 ಮಾರ್ಕ್ಸ್. ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಅವಾಗಲೇ ಹೇಳಿದ್ಮೇಲೆ 4x + 3, ಅದಾದಮೇಲೆ ಸೆಕೆಂಡ್, ಥರ್ಡ್, ಫೋರ್ತ್, ಇದು ಫಿಫ್ತಲ್ಲಿ ಮಾಡಿಟ್ಕೊಳ್ಳಿ. ಇಷ್ಟರಲ್ಲೇ ಯಾವುದಾದ್ರೂ ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದೆ. ಇನ್ನು ಇದು ಬಿಟ್ಟು ಉಳುಕಿರೋ ಕ್ವಶನ್ ಜಸ್ಟ್ ಫಾರ್ ಪ್ರಾಕ್ಟೀಸಿಗೆ ನೀವು ಮಾಡಬೇಕಾಗಿರುವಂಥದ್ದು. ಕೇಳಬಹುದು, ಕೇಳ್ದೇನೆ ಇರ್ಬೋದು. ಇದು ಮಾಡ್ ಫಂಕ್ಷನು, ಸಿಗ್ನಮ್ ಫಂಕ್ಷನ್ ಯಾವುದಾದ್ರೂ 2 ಮಾರ್ಕ್ಸಲ್ಲಿ 3 ಮಾರ್ಕ್ಸಲ್ಲಿ ಕೇಳ್ಬೋದು. ಬಟ್ 5 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ಗಳು ಭಾಳ ಕಡಿಮೆ ಇದೆ. ಈ x² ಇವೆಲ್ಲನೂ 2 ಮಾರ್ಕ್ಸಲ್ಲಿ ಏನಾದರೂ ಕೇಳಿದರೆ ಕೇಳ್ಬೋದು ಸ್ಟೂಡೆಂಟ್ಸ್. ಅದು ಬಿಟ್ಟರೆ 5 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ಗಳು ಏನಿಲ್ಲ. 5 ಮಾರ್ಕ್ಸದಲ್ಲಿ ಏನಾದರೂ ಕೇಳಬೇಕಾಗಿತ್ತಂದರೆ ಇವಾಗಲೇ ಹೇಳಿದ್ನಲ್ಲ, ಸೊ ಈ ಕ್ವಶನ್ಸ್ಗಳನ್ನ ಟಾರ್ಗೆಟ್ ಮಾಡಿ. ಓಕೆ, ಸೊ ಅಂದರೆ ಏನೇನಾಯ್ತು ಇವಾಗ 3 ಮಾರ್ಕ್ಸದ್ದು 5 ಮಾರ್ಕ್ಸದ್ದು ಆಯಿತು. 2 ಮಾರ್ಕ್ಸದ್ದು ಕೇಳಿದರೆ ಬೈ ಚಾನ್ಸ್ ಅದು ಕೇಳ್ಬೋದು ಫಂಕ್ಷನ್ ಮೇಲೆ. ಓಕೆ, ಇನ್ನು MCQಸ್ಗಳು ಕೇಳಬೇಕಂತಂದರೆ ಅಗೇನ್ ರಿಫ್ಲೆಕ್ಸಿವ್ ಸಿಮೆಟ್ರಿ ಟ್ರಾನ್ಸಿಟಿವ್ ಮೇಲೆ ಕೇಳ್ಬೋದು, ನಂಬರ್ ಆಫ್ ರಿಲೇಷನ್ಸ್ ಕೇಳ್ಬೋದು. ಓಕೆ, ಚೆಕ್ ಮಾಡಿ ರಿಫ್ಲೆಕ್ಸಿವ್ ಇದೇನಾ ಇಲ್ವಾ ಅಂತ ಕೇಳ್ಬೋದು. ಕೆಲವೊಂದಿಷ್ಟು ರಿಲೇಷನ್ ಕೊಟ್ಟಿದ್ದನ್ನು ಚೆಕ್ ಮಾಡಿ ಅಂತಲೂ ಕೇಳ್ಬೋದು. ಓಕೆ, ಸೊ ಭಾಳಷ್ಟು ಐ ಮೀನ್ 1, 1 or 2 ಇದೇನಾ ಇಲ್ಲ ಅಂತ ಚೆಕ್ ಮಾಡಿ ಅಂತಲೂ ಒಂದಿಷ್ಟು ಫಂಕ್ಷನ್ಸ್ಗಳನ್ನ ಕೊಟ್ಟು ಕೇಳ್ಬೋದು. ಇದಿಷ್ಟೇ ಈ ಒಂದು ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಸಿಯೆಸ್ಟ್ ಚಾಪ್ಟರ್ ಇದೆ. ಸೊ ನೀವೇನಾದರೂ MCQ ಅಟೆಂಡ್ ಮಾಡಬೇಕಂದ್ರೆ ಕಂಪ್ಲೀಟ್ ಎಲ್ಲನೂ ಪ್ರಿಪೇರ್ ಮಾಡಿರಲೇಬೇಕು. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ನಾನು ಹೇಳಿದ್ರೆ ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಡೆಫಿನೆಟಾಗಿ ಇದರಲ್ಲೇ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿತ್ತು ಈ ಒಂದು ಕ್ಲಾಸು ಜಸ್ಟ್ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ. ಸೊ ಈ ಒಂದು ಚಾಪ್ಟರ್ನ ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಹೊಸದಾಗಿ. 1 ಶಾರ್ಟ್ ವೀಡಿಯೋ ಕೂಡ ಇದೆ. ಪ್ಲೇ ಲಿಸ್ಟಲ್ಲಿ ಹೋಗಿ ಅಥವಾ ಹೋಮಲ್ಲಿ ಹೋಗಿಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಅಲ್ಲೇ ನಿಮಗೆ ರಿಲೇಷನ್ ಫಂಕ್ಷನ್ದು ಎಲ್ಲ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ ಪೂರ. ಆ್ಯಂಡ್ ಲಾಸ್ಟ್ ವರ್ಡ್ಗೆ ಬಂದರೆ 1 ಶಾರ್ಟ್ ವೀಡಿಯೋ ಕೂಡ ಇದೆ. ಒಂದೇ ಶಾರ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಚಾಪ್ಟರ್ ಕೂಡ ಇದೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಹಾಗೆ ನೀವು ಒಂದು ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಯಾವ ಚಾಪ್ಟರ್ ಮಾಡಬೇಕು, ಇಂಪಾರ್ಟೆಂಟ್ ಚಾಪ್ಟರ್ದು ಅನ್ನೋ ಕ್ವಶನ್ಸ್ಗಳನ್ನ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಚಾಪ್ಟರ್ನ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬೈ ಸ್ಟೂಡೆಂಟ್ಸ್.